ನಮಸ್ಕಾರ. ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿಯಲ್ಲಾಯಿತು 3 ದೊಡ್ಡ ಚೇಂಜ್. ರಜತ್ ರೀ ಎಂಟ್ರಿ, ಬದಲಾಯಿತು ಓಪನಿಂಗ್ ಜೋಡಿ. ಹೇಗಿರಲಿದೆ ನೋಡಿ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ಧದ ಇಂದಿನ ಮ್ಯಾಚ್ಗೆ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ, ಹಾಗೂ ಐಪಿಎಲ್ನಲ್ಲಿ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಎನ್ನುವುದರ ಇನ್ ಡೆಪ್ತ್ ಅನಾಲಿಸಿಸ್ ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2026ರ ಐಪಿಎಲ್ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಇದೀಗ ಎಲ್ಲಾ ತಂಡಗಳ ನಡುವೆ ಪ್ಲೇ ಆಫ್ ರೇಸ್ಗಾಗಿ ಭಾರಿ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ ಮತ್ತು ಸದ್ಯ 19ನೇ ಸೀಸನ್ ನ ಟೇಬಲ್ ಟಾಪರ್ಸ್ ಆಗಿರುವ ಆರ್ಸಿಬಿಯ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಸನ್ ರೈಸರ್ಸ್ ಹೈದರಾಬಾದ್. ಆರ್ಸಿಬಿ ಹಾಗೂ ಎಸ್ಆರ್ಎಚ್ ನಡುವಿನ ಐಪಿಎಲ್ ನ ಪಂದ್ಯ ಇಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇದು ಎರಡೂ ತಂಡಗಳಿಗೂ ಲೀಗ್ ಸ್ಟೇಜ್ ನ ಲಾಸ್ಟ್ ಮ್ಯಾಚ್ ಆಗಿದೆ. ಇನ್ನು ಎರಡೂ ತಂಡಗಳು ಈಗಾಗಲೇ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವ ಕಾರಣ ಟಾಪ್ 2 ನಲ್ಲಿ ಫಿನಿಶ್ ಮಾಡಲು ಸದ್ಯ ಎದುರು ನೋಡುತ್ತಿವೆ ಮತ್ತು ಪ್ಲೇ ಆಫ್ ಪಂದ್ಯಗಳಿಗೂ ಮುನ್ನ ಆ ವಿನ್ನಿಂಗ್ ಕಾನ್ಫಿಡೆನ್ಸ್ ನ ತೆಗೆದುಕೊಳ್ಳಲು ರೆಡ್ ಆರ್ಮಿ ಹಾಗೂ ಆರೆಂಜ್ ಆರ್ಮಿ ಎದುರು ನೋಡ್ತಾ ಇವೆ. ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ಆರ್ಸಿಬಿ ಸದ್ಯ ಟೂರ್ನಿಯಲ್ಲಿ ಆಡಿದ 13 ಪಂದ್ಯಗಳಿಂದ 9 ಗೆಲುವು ಕಂಡು 18 ಅಂಕಗಳೊಂದಿಗೆ ಸದ್ಯ ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಈಗ ಲಾಸ್ಟ್ ಮ್ಯಾಚ್ ಕೂಡ ಗೆದ್ದುಕೊಂಡು ಆರ್ಸಿಬಿ 20 ಪಾಯಿಂಟ್ಸ್ ನೊಂದಿಗೆ ಕ್ವಾಲಿಫೈರ್ 1 ಆಡಲು ಎದುರು ನೋಡ್ತಾ ಇದೆ. ಹೀಗಿರುವಾಗ ಈ ಇಂಪಾರ್ಟೆಂಟ್ ಪಂದ್ಯಕ್ಕಾಗಿ ಆರ್ಸಿಬಿಯ 11 ನಲ್ಲಿ ಮೇನ್ ಚೇಂಜಸ್ ಗಳು ಆಗಲಿವೆ ಸ್ನೇಹಿತರೆ. ಫಿಲ್ ಸಾಲ್ಟ್ ಈ ಪಂದ್ಯಕ್ಕೂ ಕೂಡ ಅನ್ಅವೈಲೇಬಲ್ ಆಗಲಿದ್ದಾರೆ. ಮಾಹಿತಿಯ ಪ್ರಕಾರ ಫಿಲ್ ಸಾಲ್ಟ್ ನೆಕ್ಸ್ಟ್ ವೀಕ್ ಆರ್ಸಿಬಿಯನ್ನ ಕೂಡಿಕೊಳ್ಳಲಿದ್ದು ಪ್ಲೇ ಆಫ್ ಪಂದ್ಯಗಳಿಗೆ ಲಭ್ಯರಾಗಲಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಬೆತಲಿ 7 ಪಂದ್ಯಗಳಿಂದ 97 ರನ್ ಬಾರಿಸಿ ಕಳಪೆ ಫಾರ್ಮ್ ನೀಡುತ್ತಿದ್ದಾರೆ. ಅಂಡ್ ಜಾರ್ಡನ್ ಕಾಕ್ಸ್ಗೂ ಅವಕಾಶ ಸಿಗುತ್ತಾ ಅಂದ್ರೆ ಅದು ಕೂಡ ಕ್ವಶನ್ ಮಾರ್ಕ್. ಹೀಗಾಗಿ ಇಲ್ಲಿ ಆಸ್ ಎ ಓಪನರ್ ಆಗಿ ವೆಂಕಟೇಶ್ ಅಯ್ಯರ್ನ ಟ್ರೈ ಮಾಡಿದ್ರೆ ಸೂಕ್ತ ಅಂತ ಹೇಳಬಹುದು. ಕೊಹ್ಲಿ ಜೊತೆ ವೆಂಕಿ ಇನ್ನಿಂಗ್ಸ್ ಆರಂಭಿಸಿದ್ರೆ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಕೂಡ ವರ್ಕ್ ಆಗಲಿದೆ. ಮತ್ತೊಂದು ಕಡೆ ವಿರಾಟ್ ಆಂಕರ್ ಇನ್ನಿಂಗ್ಸ್ ಆಡಿದ್ರೆ ಇವರು ಹೊಡಿಬಿಡಿ ಆಟ ಆಡಬಹುದು. ಮತ್ತು ಪಂಜಾಬ್ ವಿರುದ್ಧದ ಪಂದ್ಯದಿಂದ ಹೊರಬಿದ್ದಿದ್ದ ರಜತ್ ಪಾಟಿದಾರ್ ಇದೀಗ ಈ ಮ್ಯಾಚ್ಗೆ ಅವೈಲೇಬಲ್ ಆಗಲಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಈ ಪ್ರಮುಖ ಚೇಂಜ್ಗಳು ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ಳಲಿವೆ. ಇದನ್ನ ಬಿಟ್ಟರೆ ಆರ್ಸಿಬಿ ಆಫ್ ಕೋರ್ಸ್ ಲಾಸ್ಟ್ ಮ್ಯಾಚ್ ನ ಆ ಸೇಮ್ 11 ನೊಂದಿಗೆ ಕಣಕ್ಕಿಳಿಯಲಿದೆ ಅಂತ ಹೇಳಬಹುದು. ಅಂಡ್ ಇಂದಿನ ಮ್ಯಾಚ್ ನ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಯಾವಪ್ಪ ಅಂತಂದ್ರೆ ಇಶಾನ್ ಕಿಶನ್ ವರ್ಸಸ್ ಜೋಸ್ ಹೆಸಲ್ವುಡ್. ಹೌದು, ಇಶಾನ್ ಕಿಶನ್ ವಿರುದ್ಧ ಜೋಸ್ ಹೆಸಲ್ವುಡ್ ಒಳ್ಳೆಯ ನಂಬರ್ಸ್ ಅನ್ನ ಹೊಂದಿದ್ದಾರೆ. ಆಫ್ ದ ಫ್ರಂಟ್ ನಲ್ಲಿ ಇವರಿಬ್ಬರ ಬ್ಯಾಟಲ್ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಇದಲ್ಲದೆ ಭುವನೇಶ್ವರ್ ಕುಮಾರ್ ವಿರುದ್ಧ ಅಭಿಷೇಕ್ ಶರ್ಮಾ ಅಂಡ್ ಟ್ರಾವಿಸ್ ಹೆಡ್ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾರ್ಪಟ್ಟಿದೆ. ಮತ್ತು ಆಂಡ್ರಿಚ್ ಕ್ಲಾಸಿನ ವಿರುದ್ಧ ಕೃನಾಲ್ ಪಾಂಡ್ಯ ಒಳ್ಳೆಯ ನಂಬರ್ಸ್ ಹೊಂದಿದ್ದಾರೆ. ಹೀಗಾಗಿ ಇಂದಿನ ಮ್ಯಾಚ್ ನ ಈ 3 ಇಂಟ್ರೆಸ್ಟಿಂಗ್ ಬ್ಯಾಟಲ್ ಕಣ್ತುಂಬಿಕೊಳ್ಳಲು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂಡ್ ಇಂದಿನ ಮ್ಯಾಚ್ ನ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಹೇಳಬಹುದು. ಈ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ನಲ್ಲಿ 200 ಆವರೇಜ್ ಸ್ಕೋರ್ ಆಗಿದೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ರನ್ಸ್ ದೌತಣ ಇರಲಿದೆ ಅಂತ ಹೇಳಬಹುದು. ಅಂಡ್ ಇದು ವೇಗದ ಔಟ್ಫಿಟ್ ಹೊಂದಿರುವ ಕಾರಣ ಇದೊಂದು ಹೈ ಸ್ಕೋರಿಂಗ್ ಪಂದ್ಯವಾಗಿರಲಿದೆ ಸ್ನೇಹಿತರೆ. ಎರಡೂ ತಂಡಗಳಲ್ಲಿ ಬ್ಯಾಟಿಂಗ್ ರಾಕ್ಷಸರೇ ಇದ್ದಾರೆ. ಹೀಗಾಗಿ ಇಂದಿನ ಮ್ಯಾಚ್ ನಲ್ಲಿ 250 ರನ್ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಟಾಸ್ ಗೆದ್ದವರು ಅಫ್ ಕೋರ್ಸ್ ಇಲ್ಲಿ ಚೇಸ್ ಮಾಡ್ತಾರೆ. ಎರಡು ತಂಡಗಳು ಐಪಿಎಲ್ ಅಲ್ಲಿ ಇದುವರೆಗೂ 27 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಈ ಪೈಕಿ ಹೈದರಾಬಾದ್ 14 ಪಂದ್ಯವನ್ನ ಗೆದ್ದುಕೊಂಡ್ರೆ ಆರ್ಸಿಬಿ 12 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ. ಒಂದು ಮ್ಯಾಚ್ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಸೌದರ್ನ್ ಡರ್ಬಿಯ ಈ ಸಮರದಲ್ಲಿ ಆರ್ಸಿಬಿ ಗೆದ್ದು ಲೀಗ್ ಸ್ಟೇಜ್ಗೆ ವಿದಾಯ ಹೇಳುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.